ಪ್ರಾಪರ್ಟಿ ಹಬ್ಬ ನಿಮ್ಮ ನ್ಯೂಸ್ ಫಸ್ಟ್ ಬೆಂಗಳೂರಿನ ಅರಮನೆ ಮೈದಾನದ ದಿ ರಾಯಲ್ ಸೆನೆಟ್ ನಲ್ಲಿ ಆಯೋಜಿಸಿರುವಂತಹ ಬೆಂಗಳೂರಿನ ಅತಿ ದೊಡ್ಡ ಪ್ರಾಪರ್ಟಿ ಎಕ್ಸ್ಪೋ. ನಮ್ಮ ಈ ಎಕ್ಸ್ಪೋದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಿರುವಂತಹ ಪುರವಂಕರ ಅವರು ಕೂಡ ಭಾಗವಹಿಸಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಸೇಲ್ಸ್ ಆರಂಭ ಆಗಿರುವಂತಹ ಶಿವರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮ್ಮ ಪ್ರಾಪರ್ಟಿ ಹಬ್ಬದಲ್ಲಿ ಭಾಗಿಯಾಗಿದ್ರೆ ಹೇಗೆ ಅನಿಸ್ತಾ ಇದೆ? ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ನಮ್ದು ಆಲ್ರೆಡಿ ಲೆಗಸಿನ ಬಿಲ್ಡ್ ಮಾಡಿದೀವಿ ಬೆಂಗಳೂರಲ್ಲಿ, ಹಾಗೆ ಸೌತ್ ಇಂಡಿಯಾದಲ್ಲಿ ಆಲ್ಮೋಸ್ಟ್. ಬಟ್ ಎಕ್ಸ್ಪೋಗ್ ಬಂದ್ಮೇಲೆ ನಮ್ದು ಇನ್ನೂ ಕ್ಲೈಂಟ್ ಹತ್ರ ಸ್ಪ್ರೆಡ್ ಆಗೋದಕ್ಕೆ ನಮಗೆ ಟೈಮ್ ಸಿಕ್ತು, ಮಾತಾಡೋದಕ್ಕೆ ಟೈಮ್ ಸಿಗ್ತಾ ಇದೆ. ತುಂಬಾ ರೆಸ್ಪಾನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ನಾವು ಆಲ್ರೆಡಿ ನಮ್ದು ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಗಳ ಬಗ್ಗೆ ಆಗಿರ್ಲಿ, ಹಾಗೆ ಎಕ್ಸಿಸ್ಟಿಂಗ್ ಪ್ರಾಜೆಕ್ಟ್ ಬಗ್ಗೆ ಆಗಿರ್ಲಿ, ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಿದ್ದಾರೆ ಕ್ಲೈಂಟ್ಸ್ಗಳು. ಸೊ ಕೂತ್ಕೊಂಡು ಮಾತಾಡೋದಕ್ಕೆ ಟೈಮ್ ಸಿಗ್ತಾ ಇದೆ. ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಪುರವಂಕರ ರಿಯಲ್ ಎಸ್ಟೇಟ್ ಅಲ್ಲಿ ಒನ್ ಆಫ್ ದ ಫೇಮಸ್ ಬ್ರ್ಯಾಂಡ್. ಎಲ್ರೂ ಕೂಡ ಬಹುತೇಕರು ಅಂದ್ರೆ ಯಾರೇ ಮನೆ ತಗೊಳ್ಬೇಕು ಅಂತ ಅನ್ಕೊಂಡಿರೋರು ಪುರವಂಕರ ಬಗ್ಗೆ 100% ಕೇಳಿರ್ತಾರೆ. ಅಂಡ್ ನಿಮ್ಮ ಪ್ರಾಜೆಕ್ಟ್ ಗಳನ್ನ ಬಂದು ವಿಸಿಟ್ ಕೂಡ ಮಾಡಿರ್ತಾರೆ. ಸೊ ಇವಾಗ ಪುರವಂಕರದಲ್ಲಿ ಆಲ್ಮೋಸ್ಟ್ 86 ಪ್ರಾಜೆಕ್ಟ್ಸ್ ಗಳನ್ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದಿರಾ. ಇಂಡಿಯಾದಲ್ಲಿ 9 ಸಿಟೀಸ್ ಅಲ್ಲಿ ಇದೀರಾ. ಸೊ ಅದಕ್ಕೆ ಹೇಳಿದೆ ನಾನು ಫೇಮಸ್ ಬ್ರ್ಯಾಂಡ್ ಅಂತ. ಸೊ ನಿಮ್ಮಲ್ಲಿ ತುಂಬಾ ಡಿಮಾಂಡ್ ಇದೆ ನಿಮ್ಮ ಮನೆಗಳನ್ನ ಕೊಂಡ್ಕೊಳ್ಳೋದಕ್ಕೆ. ಸೊ ಇವಾಗ ಎಕ್ಸಿಸ್ಟಿಂಗ್ ಎಷ್ಟು ಪ್ರಾಜೆಕ್ಟ್ಸ್ ಗಳಿದೆ, ಜೊತೆಗೆ ಆನ್ ಗೋಯಿಂಗ್ ಪ್ರಾಜೆಕ್ಟ್ಸ್ ಗಳು ಎಷ್ಟಿದೆ, ನಿಮ್ಮ ಪ್ರಾಜೆಕ್ಟ್ ನ ಸ್ಪೆಷಾಲಿಟಿಗಳೇನು? ಇವಾಗ ನಾನು ಬರೀ ಬೆಂಗಳೂರು ವಿಚಾರಕ್ಕೆ ನಾನು ಮಾತಾಡೋದಾದ್ರೆ, ನಾವು ರೀಸೆಂಟ್ ಆಗಿ ನಾವು ಹೊಸ ಪ್ರಾಜೆಕ್ಟ್ ಲಾಂಚ್ ಮಾಡಿದೀವಿ KDB ಏರಿಯಾದಲ್ಲಿ, ಏರ್ಪೋರ್ಟ್ ಪಕ್ಕದಲ್ಲೇ. ಇಟ್ಸ್ ಅ ಟೋಟಲ್ 1200 ಎಕರ್ದು ಇಟ್ಸ್ ಅ ಇಂಡಸ್ಟ್ರಿಯಲ್ ಏರಿಯಾ. ಸೊ ಇಲ್ಲಿ ನಿಮ್ಗೆ ಫಿನಾನ್ಸಿಯಲ್ ಆಫೀಸಸ್ ಆಗಿರ್ಲಿ, IT ಪಾರ್ಕ್ಸ್ ಆಗಿರ್ಲಿ, ಹಾಗೆ ಮ್ಯಾನುಫ್ಯಾಕ್ಚರಿಂಗ್ ಅಸೆಂಬ್ಲಿಂಗ್ ರಿಲೇಟೆಡ್ ಎಲ್ಲ ಕಂಪನೀಸ್ ಗಳಿದಾವೆ. ಅಪಾರ್ಟ್ ಫ್ರಮ್ ದಿಸ್ ಒನ್ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಕೂಡ ಅಲ್ಲಿ ನಮ್ಗೆ ಬಿಲ್ಡ್ ಆಗಿದೆ. ಓಕೆ, KDB ಏರಿಯಾದಲ್ಲಿ. ಸೊ ಅಲ್ಲಿ ನಮ್ದು ವಂಡರ್ಫುಲ್ ಪ್ರಾಜೆಕ್ಟ್ 25 ಎಕರ್ಸ್ ಅಲ್ಲಿ ಡೆವಲಪ್ಮೆಂಟ್ ಮಾಡ್ತಾ ಇದೀವಿ. ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಫಾರ್ ಇನ್ವೆಸ್ಟರ್ಸ್. ಯಾಕಂದ್ರೆ ಇವಾಗಿಂದ ನಾವು ಫೇಸ್ 2 ಕೂಡ ಪ್ಲಾನ್ ಮಾಡ್ತೀವಿ ಇನ್ವೆಸ್ಟ್ ಮಾಡೋದಕ್ಕೆ. ಸೊ ಯಾರೇ ಇನ್ವೆಸ್ಟರ್ಸ್ ಆದ್ರೂ ಕೂಡ ಇವಾಗ ಫೇಸ್ 1 ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನೆಕ್ಸ್ಟ್ 3 to 4 ಇಯರ್ಸ್ ಅಲ್ಲಿ ಆಸ್ ಅ ಬ್ಯಾಂಗ್ಳೂರ್ ಡಿಮ್ಯಾಂಡ್ ಇವಾಗ ಪರ್ ಇಯರ್ ಮೋರ್ ದನ್ 10 lakh ಪೀಪಲ್ ಆರ್ ಮೈಗ್ರೇಟಿಂಗ್ ಟುವರ್ಡ್ಸ್ ಅ ಬ್ಯಾಂಗ್ಳೂರ್ಸ್. ಇವಾಗ ಎಕ್ಸಾಂಪಲ್ ಅಂದ್ರೆ 2011 ಅಲ್ಲಿ 1 CR ಇದ್ದಿದ್ದು ಪಾಪ್ಯುಲೇಷನ್ ಇವತ್ತು 1 crore 60 lakh ಹತ್ರ ಬೆಂಗಳೂರಲ್ಲಿ ಮುಟ್ತಾ ಇದೆ. ಸೊ ದ ಪ್ರಾಪರ್ಟಿ ಡಿಮ್ಯಾಂಡ್ ಇಸ್ ಆಲ್ವೇಸ್ ಹೈ. ಸೊ ನಮ್ ಪ್ರಾಜೆಕ್ಟ್ ವಿಚಾರಕ್ಕೆ ಬಂದ್ರೆ ವಿ ಆರ್ ಆಲ್ಮೋಸ್ಟ್ 75 to 80% ಓಪನ್ ಸ್ಪೇಸ್ ಕೊಡ್ತಾ ಇದೀವಿ. ಆ ಸ್ಪೇಸ್ ಅಲ್ಲಿ ನಿಮ್ಗೆ ಲೈಕ್ ನಮ್ ಚಿಲ್ಡ್ರನ್ಸ್ ಬೇಕಾಗಿರ್ತಕ್ಕಂಥ ಅಮ್ಯುನಿಟೀಸ್ ಆಗಿರ್ಲಿ, ಪ್ಲಸ್ ನಿಮ್ಗೆ ಏನಾದ್ರು ವರ್ಕ್ ಫ್ರಮ್ ಹೋಮ್ ಇದ್ರೆ ನಿಮ್ಗೆ ಆಫೀಸ್ ಸ್ಪೇಸ್ ಕೂಡ ಈಸಿ ಆಗ್ಲಿ ಅಂತ ನಾವು ಫೆಸಿಲಿಟಿ ಪ್ರೊವೈಡ್ ಮಾಡ್ತಾ ಇದೀವಿ. ಜಿಮ್ ಆಗಿರ್ಬೋದು, ಸ್ಟೋರ್ ಆಗಿರ್ಬೋದು, ಪ್ರತಿ ಔಟ್ಡೋರ್ ಗೇಮ್ಸ್ ಕೂಡ ಆಗಿರ್ಬೋದು. ಅದಲ್ದೇನೆ ನಮ್ಮ ಪಕ್ಕದಲ್ಲೇನೆ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಅಕಾಡೆಮಿ ಕೂಡ ಇದೆ. ಸೊ ಎಲ್ಲಾ ಆಂಗಲ್ ಇಂದ ನಮ್ದು ಆ ಏರೋಸ್ಪೇಸ್ ಪಾರ್ಕ್ ಇರೋ ಪ್ರಾಜೆಕ್ಟ್ ತುಂಬಾ ಚೆನ್ನಾಗಿದೆ. ಅಪಾರ್ಟ್ ಫ್ರಮ್ ದಟ್ ನಮ್ದು ತುಂಬಾ ಪ್ರಾಜೆಕ್ಟ್ಸ್ ಗಳಿದಾವೆ. ಇವಾಗ ವಜ್ರಹಳ್ಳಿಲಿ ಕೂಡ ಲಾಂಚ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದೀವಿ. ಎಕ್ಸಿಸ್ಟಿಂಗ್ ನಮ್ದು ಮಾಗಡಿ ರೋಡ್ ಮೆಟ್ರೋ ಸ್ಟೇಷನ್ ಪಕ್ಕನೇ ಪೂರ್ವಾಂಕರ ಬ್ಲೂ ವೆಲ್ ಅಂತ ಪ್ರಾಜೆಕ್ಟ್ ಇದೆ. ಮೆಟ್ರೋ ಸ್ಟೇಷನ್ ಪಕ್ಕ ಹಾರ್ಡ್ಲಿ 1-2-3 ಪ್ರಾಜೆಕ್ಟ್ ಇದೆ ಅನ್ಕೋತೀನಿ ಇಡೀ ಬ್ಯಾಂಗ್ಳೂರಲ್ಲಿ. ಸೊ ಅದ್ರಲ್ಲಿ ಪೂರ್ವಾಂಕರದೇ ಮೇಜರ್ ಆಗಿ ನಮ್ದು ಮೆಟ್ರೋ ಸ್ಟೇಷನ್ ಪಕ್ಕನೇ ಪ್ರಾಜೆಕ್ಟ್ಸ್ ಗಳಿರೋದು. ಸೊ ಅಲ್ಲೂ ಕೂಡ ಅವೈಲೇಬಲ್ ಇದಾವೆ. ಫಾರ್ ಎಂಡ್ ಯೂಸರ್ಸ್ ಏನಾದ್ರು ನೀವು ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಇಯರ್ ಏನಾದ್ರು ಮೂವ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ರೆ, ನೆಕ್ಸ್ಟ್ ಇಯರ್ ಶಿಫ್ಟ್ ಆಗೋದಕ್ಕೆ ಪ್ಲಾನ್ ಮಾಡ್ತಾ ಇದ್ರೆ, ಬ್ಲೂ ವೆಲ್ ಇಸ್ ದ ಬೆಸ್ಟ್ ಆಪ್ಷನ್ ಫಾರ್ ಯು. ವಿದಿನ್ 2 kilometers ಅಲ್ಲಿ ಮೆಜೆಸ್ಟಿಕ್, KR ಮಾರ್ಕೆಟ್, ವಿದಿನ್ 5 kilometers ಅಲ್ಲಿ ಯಶವಂತಪುರ ಇದೆ. ಸೊ ಫಾರ್ ಸ್ಟೇಯಿಂಗ್ ಪರ್ಪಸ್ ತುಂಬಾ ಚೆನ್ನಾಗಿದೆ ಮಾಗಡಿ ರೋಡ್ ಮೆಟ್ರೋ ಸ್ಟೇಷನ್ ಪ್ರಾಜೆಕ್ಟ್. ಸೊ ಅದರಲ್ಲಿ ಸೌತ್ ಬ್ಯಾಂಗ್ಳೂರಲ್ಲಿ ಏನಾದ್ರು ಪ್ರಿಫರ್ ಮಾಡ್ತಾ ಇದ್ರ, ನೆಕ್ಸ್ಟ್ ಲೈಕ್ ವೈಟ್ ಫೀಲ್ಡ್ ಬೇಕು, ನನಗೆ JP ನಗರ ಹತ್ರನೇ ಬೇಕು, HSR ಹತ್ರ ಬೇಕು ಅಂದ್ರೆ ನಾವು ಅಲ್ಲೂ ಕೂಡ ಎಲೆಕ್ಟ್ರಾನಿಕ್ ಸಿಟಿ ರೋಡ್ ಅಲ್ಲಿ ಲಾಂಚ್ ಮಾಡ್ತಾ ಇದೀವಿ. ಸೊ ನಮ್ದು ತುಂಬಾ ಚೆನ್ನಾಗಿದೆ. ಲಾಂಚಸ್ ಗಳೆಲ್ಲ ಪ್ರಾಜೆಕ್ಟ್ ಲಾಂಚಸ್ ಮಾಡ್ತಾ ಇದೀವಿ. ಪ್ಲೀಸ್ ಕ್ಲೈಂಟ್ಸ್ ಇನ್ನು ಎಕ್ಸ್ಪೆಕ್ಟ್ ಮಾಡ್ತಿದೀವಿ. ಸೊ ಈಗ ನೀವು ದೇವನಹಳ್ಳಿ ಹತ್ರ ಒಂದು ಪ್ರಾಜೆಕ್ಟ್ ಬಗ್ಗೆ ಹೇಳಿದ್ರಿ. ಸೊ ಅದು ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲಿ ಇದೆಯಾ ಅಥವಾ ರೆಡಿ ಟು ಮೂವ್ ಇನ್? ಅಂದ್ರೆ ಈಗ ಇದು ಲಾಂಚ್ ಮಾಡಿ 1.5 month ಆಯ್ತು ಪ್ರಾಜೆಕ್ಟ್. ಸೊ ಇನ್ನು ಸ್ಟಿಲ್ ವಿ ಹ್ಯಾವ್ ಸಮ್ ಇನ್ವೆಂಟರೀಸ್ ಲೆಫ್ಟ್. ಎನಿವೇ ವಿದಿನ್ ಅ ಡೇ ದಲ್ಲಿ 80% ಸೇಲ್ ಆಗಿರೋ ಪ್ರಾಡಕ್ಟ್ ಮೋಸ್ಟ್ಲಿ ಪೂರ್ವಾಂಕರನೇ ಅನ್ಸುತ್ತೆ. ಸಾರಿ, ವಿತಿನ್ ಅ ಡೇ 80% ಸೇಲ್ ಆಗಿದೆ. 80% ಸೇಲ್ ಆಗಿದೆಯಾ? ಸೊ ದ ಇನ್ವೆಸ್ಟರ್ ಜಸ್ಟ್ ಇಮ್ಯಾಜಿನ್. ಸೊ ಎಲ್ಲೋ NRIs ಕ್ಲೈಂಟ್ಗಳು, ದುಬೈಲಿ ಇರೋರು, US ಅಲ್ಲಿ ಇರೋರು, ವಿದೌಟ್ ಲುಕಿಂಗ್ ಇನ್ ಟು ದ ಲೊಕೇಶನ್, ಜಸ್ಟ್ ಬಿಲೀವಿಂಗ್ ಆನ್ ಅ ಬ್ರ್ಯಾಂಡ್, ದೇ ಆರ್ ಇನ್ವೆಸ್ಟೆಡ್. ಮೀನ್ಸ್ ಜಸ್ಟ್ ಇಮ್ಯಾಜಿನ್ ಹೌ ವಿ ಆರ್ ಸ್ಪ್ರೆಡಿಂಗ್ ದ ಮಾರ್ಕೆಟ್. ಸೊ ಸಿಕ್ಕಾಬಟ್ಟೆ ಡಿಮಾಂಡ್ ಇದೆ ಪುರವಂಕರದಲ್ಲಿ ಮನೆ ತಗೊಳ್ಳೋದಕ್ಕೆ. ಸಿಕ್ಕಾಬಟ್ಟೆ ಡಿಮಾಂಡ್ ಇದೆ. ಬ್ಯಾಂಗ್ಳೂರ್ ರಿಯಲ್ ಎಸ್ಟೇಟ್ ಅಂದ್ರೆ ಡಿಮ್ಯಾಂಡ್, ಅದರಲ್ಲಿ ಪೂರ್ವಾಂಕರ ಅಂದ್ರೆ ನೆಕ್ಸ್ಟ್ ಲೆವೆಲ್ ಲೆಗಸಿ ಮತ್ತೆ ಬ್ರ್ಯಾಂಡ್ ಜೊತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತನಾಡೋದಕ್ಕೆ ಅಂಡ್ ನಮ್ಮ ಪ್ರಾಪರ್ಟಿ ಹಬ್ಬದಲ್ಲಿ ಭಾಗಿಯಾಗಿರೋದಕ್ಕೆ. ವೀಕ್ಷಕರೇ, ನಾನು ಆಗ್ಲೇ ಹೇಳಿದಾಗೆ ಪುರವಂಕರ ಅವರು ಇಲ್ಲಿವರೆಗೂ ಭಾರತದಲ್ಲಿ 9 ಸಿಟೀಸ್ ಅಲ್ಲಿ 86 ಪ್ರಾಜೆಕ್ಟ್ಸ್ ಅನ್ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದಾರೆ. ಅಂಡ್ ಈಗ ಅವ್ರದ್ದು ಅದ್ಭುತವಾಗಿರುವಂತಹ ಒಂದಷ್ಟು ಆನ್ ಗೋಯಿಂಗ್ ಪ್ರಾಜೆಕ್ಟ್ಸ್ ಗಳಿದೆ. ಸೊ ಯಾರೆಲ್ಲ ಮನೆ ತಗೊಳ್ಬೇಕು ಅಂತ ಅನ್ಕೊಂಡಿದ್ರು, ಒಂದ್ ಬಾರಿ ಪುರವಂಕರ ವಿಸಿಟ್ ಮಾಡಿ.